ಆಸಿಡ್ ರಿಫ್ಲಕ್ಸ್ ಎಂದು ಕರೆಯಲ್ಪಡುವ ಅಸಿಡಿಟಿ, ಅನಿಯಮಿತ ಆಹಾರ ಪದ್ಧತಿ, ಮಸಾಲೆಯುಕ್ತ ಆಹಾರದ ಅತಿಯಾದ ಸೇವನೆ, ಧೂಮಪಾನ ಹಾಗೆಯೇ ಮದ್ಯ ಸೇವನೆಯಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಎದೆಯುರಿ, ಎದೆ ಅಥವಾ ಗಂಟಲಿನಲ್ಲಿ ನೋವಿನ ಸುಡುವ ಸಂವೇದನೆ ಅಸಿಡಿಟಿಯ ಸಾಮಾನ್ಯ ಲಕ್ಷಣಗಳು. ಅಲ್ಲದೆ ನುಂಗಲು ಕಷ್ಟವಾಗುವುದು, ಪದೇ ಪದೇ ಹೊಟ್ಟೆ ಉಬ್ಬುವುದು, ಬಿಕ್ಕಳಿಕೆ ಅಥವಾ ಅಜೀರ್ಣ ಕೂಡ ಇದರ ಇತರೆ ಲಕ್ಷಣಗಳಾಗಿವೆ. ಆ ನಿಟ್ಟಿನಲ್ಲಿ ಅಸಿಡಿಟಿ ಸಮಸ್ಯೆ ಕುರಿತಂತೆ ವೈದ್ಯರ ವಿವರಣೆ ಇಲ್ಲಿದೆ ನೋಡಿ. ಅಸಿಡಿಟಿ ಬಹುತೇಕ ನಾವೆಲ್ಲರೂ ಇದನ್ನೊಮ್ಮೆ ಅನುಭವಿಸಿರುತ್ತೇವೆ. ಕೆಲವು ಬಾರಿ ಹೆಚ್ಚು ಮಸಾಲೆಯುಕ್ತ ಭಾರೀ ಭೋಜನವನ್ನ ಆನಂದಿಸಿದ ನಂತರ ನಮ್ಮ ಎದೆಯಲ್ಲಿ ಉರಿಯುವ ಅನುಭವ ಹೊಂದಿರುತ್ತೇವೆ ಅಲ್ಲವೇ? ಹೌದು, ಅದೇ ಆಮ್ಲೀಯತೆ. ಅಸಿಡಿಟಿ ಎಂಬ ಹೆಸರಿನಿಂದ ಕೂಡ ಕರೆಯಲ್ಪಡುವ ಇದೊಂದು ಎದೆಯಲ್ಲಿ ಹುರಿಯುತ್ತಿರುವಂತಹ ಸಂವೇದನೆ ಉಂಟು ಮಾಡುತ್ತೆ. ಇದು ನಿಜಕ್ಕೂ ತುಂಬಾ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ. ಆಹಾರವನ್ನು ಜೀರ್ಣಿಸಿಕೊಳ್ಳಲು ನಮ್ಮ ಹೊಟ್ಟೆಯಲ್ಲಿರುವ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಆಮ್ಲವನ್ನು ಸ್ರವಿಸುತ್ತವೆ. ಒಮ್ಮೊಮ್ಮೆ ಈ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಹೆಚ್ಚುವರಿ ಆಮ್ಲವನ್ನು ಸ್ರವಿಸಿದಾಗ ನಾವು ಆಮ್ಲೀಯತೆಯನ್ನ ಅನುಭವಿಸುತ್ತೇವೆ. ಆಸಿಡ್ ರಿಫ್ಲಕ್ಸ್ ಎಂದು ಕರೆಯಲ್ಪಡುವ ಅಸಿಡಿಟಿಯು ಅನಿಯಮಿತ ಆಹಾರ ಪದ್ಧತಿ, ಮಸಾಲೆಯುಕ್ತ ಆಹಾರದ ಅತಿಯಾದ ಸೇವನೆ, ನಿಯಮಿತ ಧೂಮಪಾನ ಅಥವಾ ಮದ್ಯದ ಸೇವನೆಯಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಎದೆಯುರಿ, ಎದೆ ಅಥವಾ ಗಂಟಲಿನಲ್ಲಿ ನೋವಿನ ಸುಡುವ ಸಂವೇದನೆಯು ಆಮ್ಲೀಯತೆಯ ಸಾಮಾನ್ಯ ಲಕ್ಷಣವಾಗಿದೆ. ಅಲ್ಲದೆ ನುಂಗಲು ಕಷ್ಟವಾಗುವುದು, ಪದೇ ಪದೇ ಹೊಟ್ಟೆ ಉಬ್ಬುವುದು, ಬಿಕ್ಕಳಿಕೆ ಅಥವಾ ಅಜೀರ್ಣವೂ ಕೂಡ ಅಸಿಡಿಟಿಯ ಇತರೆ ಲಕ್ಷಣಗಳಾಗಿವೆ. ಇದು ಸಾಮಾನ್ಯ ಸಮಸ್ಯೆಯಾಗಿದ್ದರೂ ಕೆಲವೊಮ್ಮೆ ಕಿರಿಕಿರಿ ಉಂಟು ಮಾಡುತ್ತೆ. ಯಾಕಂದ್ರೆ ಇದು ನೀವು ಸಂಪೂರ್ಣವಾಗಿ ಊಟದ ಆನಂದವನ್ನ ಅನುಭವಿಸುವುದನ್ನೇ ತಡೆಯುತ್ತೆ. ಹಾಗೆಯೇ ಇತರೆ ಅಸ್ವಸ್ಥತೆಗಳನ್ನು ಕೂಡ ಉಂಟು ಮಾಡುತ್ತೆ. ಆದರೆ ಕೆಲವು ಆಹಾರ ಹಾಗೂ ಜೀವನ ಕ್ರಮದ ಮೂಲಕ ಇದನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ. ಈ ಬಗ್ಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ತಜ್ಞ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಗಣೇಶ್ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಇವಾಗ ನೀವೆಲ್ಲರೂ ಎಸಿಡಿಟಿ ಅಂತ ಹೇಳ್ತೀರಾ. ಈ ಎಸಿಡಿಟಿ ಅಂದರೆ ಏನು? ನಿಮ್ಮ ಎದೆ ಭಾಗದಲ್ಲಿ ಒಂದು ಉರಿಯನ್ನು ಅನುಭವಿಸೋದು, ಅಥವಾ ಗಂಟ್ಲಲ್ಲಿ ಉರಿಯನ್ನು ಅನುಭವಿಸೋದು, ಬಾಯಲ್ಲಿ ಯಾವುದೋ ಒಂಥರ ಟೇಸ್ಟನ್ನು ಅನುಭವಿಸೋದು, ಅಥವಾ ಬಾಯೆಲ್ಲ ನೀರು ತುಂಬುವಂಥ ಕಂಡೀಷನ್ಸು, ಯಾಕೋ ನನಗೆ ಸಂಕಟ ಆಗ್ತಾ ಇದೆ, ಹೊಟ್ಟೆ ಭಾಗದಲ್ಲಿ ಒಂಥರ ಉರಿತಾ ಇದೆ, ಅಥವಾ ಕೆಂಡ ಇಟ್ಟಂಗೆ ಆಗ್ತಾ ಇದೆ ಅಂತ ನೀವು ಹೇಳ್ತೀರಲ್ಲ. ಸೊ ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ಆಫ್ ಎಸಿಡಿಟಿ. ಸೊ ಯಾಕಿದಾಗುತ್ತೆ? ನಿಮ್ಮಲ್ಲಿ ಇದು ಯಾಕೆ ಆಗಬೇಕು? ವೈ ಆರ್ ಯು ಸಫರಿಂಗ್ ವಿತ್ ದಿಸ್? ಸೊ ನಿಮ್ಮ ಹೊಟ್ಟೆ ಭಾಗದಲ್ಲಿ ಏನಾಗುತ್ತೆ, ನಮ್ಮೆಲ್ಲರಿಗೂ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸ್ ಬೇಕು, ಆ್ಯಸಿಡ್ ಬೇಕು. ನಾವು ವಿಧವಾದ ರುಚಿನ ತಿನ್ನೋದನ್ನು, ಸವಿದಿರೋದನ್ನು ಡೈಜೆಷನ್ ಪ್ರೋಸೆಸ್ಗೆ ತೊಗೊಂಡು ಹೋಗೋದಕ್ಕೆ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸ್ ಬೇಕಾಗುತ್ತೆ, ಅಲ್ಲಿ ಎಂಜೈಮ್ಸ್ ಬೇಕಾಗುತ್ತೆ, ಅಲ್ಲಿ ಆ್ಯಸಿಡ್ಸ್ ಬೇಕಾಗುತ್ತೆ ಅಲ್ಲಿ. ಸೊ ಇದರ ಹೆಚ್ಚಳಕ ಆದಾಗ, ಅಥವಾ ನೀವು ತಿನಿಸನ್ನು ತಿನ್ನೋದನ್ನು ತಡ ಮಾಡಿದಾಗ, ಇದು ಆಲ್ರೆಡಿ ಸೆಕ್ರೇಟ್ ಆಗಿದ್ದಾಗ ಇದೇನಾಗುತ್ತೆ, ಮೇಲಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಸರ್ಟನ್ ಕಂಡೀಷನ್ಸಲ್ಲಿ ಇದು ಎಕ್ಸಸ್ ಆಗಿ ಸೆಕ್ರೇಟ್ ಆಗುತ್ತೆ. ಸೊ ಈ ಥರ ಎಕ್ಸಸ್ ಆಗಿ ಸೆಕ್ರೇಟ್ ಆದಾಗ ನಿಮ್ಮಲ್ಲಿ ಸಿಂಪ್ಟಮ್ಗಳನ್ನು ನೀವು ಹೊರಗಾಗ್ತೀರಾ. ಸೊ ಅಲ್ಲಿರುವಂಥ ಹೊಟ್ಟೆ ಭಾಗದಲ್ಲಿರುವಂಥ ಅಂಡರ್ಲೈನಿಂಗ್ ಏನಿದೆ, ಅಲ್ಲಿ ಸ್ಟ್ರಕ್ಚರಲ್ ಡ್ಯಾಮೇಜಸ್ ಆಗ್ತಾ ಹೋಗುತ್ತೆ, ಲೈನಿಂಗ್ಗಳೆಲ್ಲ ಕೊರೋಸ್ ಆಗ್ತಾ ಹೋಗುತ್ತೆ, ಎಲೆಗಳೆಲ್ಲನೂ ಇರಿಟೇಷನ್ ಆಗ್ತಾ ಹೋಗುತ್ತೆ, ಸೆಲ್ಲರ್ಗೂ ಇರಿಟೇಷನ್ಸ್ ತೊಗೊಂಡೋಗುತ್ತೆ. ಸೊ ಈ ಥರದ ಒಂದು ಉರಿ ಅನ್ನೋ ಒಂದು ಪದವನ್ನು ಹೇಳಿ ನೀವು ಎಕ್ಸ್ಪ್ರೆಸ್ ಮಾಡಿದಾಗ ನಾವು ಇದನ್ನು ಎಸಿಡಿಟಿ ಅಂತ ಕರಿತೀವಿ. ಸೊ ದಿಸ್ ಇಸ್ ಹೌ ಎಸಿಡಿಟಿ ಹ್ಯಾಪನ್ಸ್. ಸೊ ಇದಕ್ಕೆ ಕಾರಣಗಳು ಅಂತೇಳಿ ಹೋದಾಗ ಏನಪ್ಪ ಕಾರಣ? ಮೊದಲನೆಯ ಕಾರಣ, ನೀರು ಕಡಿಮೆ ಕುಡಿತಾ ಇದ್ದಾಗ, ಸೊ ದಟ್ ಬ್ಯಾಲೆನ್ಸ್ pH ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ನೀರು ಬೇಕಾಗುತ್ತೆ. ಪ್ಲಸ್ ಆ ಒಂದು ಡೈಲ್ಯೂಷನ್ ಫಾರ್ಮ್ ತರೋದಕ್ಕೆ ನೀರು ಬೇಕಾಗುತ್ತೆ. ಅದನ್ನು ನೀವು ಕಡಿಮೆ ಸರಬರಾಜು ಮಾಡಿದಾಗ ಹೊಟ್ಟೆಗೆ ಈ ಆ್ಯಸಿಡ್ಸು ಜಾಸ್ತಿ ಹುಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಒನ್ ಪ್ರೈಮರಿ ಥಿಂಗ್. ಸೆಕೆಂಡ್ ಥಿಂಗ್, ಇದು ಎಕ್ಸಸ್ ಆಗಿ ಸೆಕ್ರೇಟ್ ಆಗೋದಕ್ಕೆ ನಿಮ್ಮ ಆತಂಕ, ನಿಮ್ಮ ಸ್ಟ್ರೆಸ್ಸು, ನಿಮ್ಮ ಇರಿಟಬಿಲಿಟಿ, ರೆಸ್ಟ್ಲೆಸ್ನೆಸ್, ಭಯ. ಫಾರ್ ಎಕ್ಸಾಂಪಲ್, ನಿಮಗೆ ಇವಾಗ ಆಂಗ್ಸೈಟಿ ಲೆವೆಲ್ ಹೇಗೆಂದರೆ, ನೀವೆಲ್ಲೋ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಎಲ್ಲೋ ಹೋಗಿ ಯಾರನ್ನೋ ಮೀಟ್ ಮಾಡಬೇಕು ಅಂತೇಳಿ ಹೊಟ್ಟೆ ಒಂಥರ ಏನೋ ಸಂಕಟ ಆಗುತ್ತೆ, ಒಂಥರ ಉರಿ ಬರುತ್ತೆ, ಗಂಟ್ಲಲ್ಲೆಲ್ಲ ಉರಿ ಅನಿಸ್ದಂಗೆ ಆಗುತ್ತೆ. ನೀವು ಹೋದ ತಕ್ಷಣ ನೀರು ಕೇಳ್ತೀರಾ. ಇದು ಕೇಳೋದೇ ಇದಕ್ಕೋಸ್ಕರ, ಯಾಕಂದರೆ ಆ್ಯಸಿಡ್ಸ್ ಹ್ಯಾವ್ ಫ್ಲೋನ್ ಅಪ್, ನಥಿಂಗ್ ಎಲ್ಸ್. ಸೊ ದಿಸ್ ಗಿವ್ಸ್ ಯು ಆ್ಯಂಗರ್ ಆಲ್ಸೋ ಇದರಲ್ಲಿ ತರುತ್ತೆ. ಸೊ ಈ ಕಂಡೀಷನಲ್ಲಿ ನಿಮ್ಮ ಆ್ಯಸಿಡ್ಸು ಜಾಸ್ತಿ ಬರ್ತಾ ಇದೆ, ಇಟ್ ಇಸ್ ಕಮಿಂಗ್ ಅಪ್ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಇಲ್ಲಿ ಕಾರಣಗಳು ಮನಸ್ಸಾಯಿತು, ಊಟ ತಿಂಡಿಯ ಟೈಮಿಂಗ್ ವ್ಯತ್ಯಾಸ, ಡಿಹೈಡ್ರೇಷನ್ ಬಂತು. ಊಟ ತಿಂಡಿಯ ವ್ಯತ್ಯಾಸಗಳು ಅಂತ ಹೇಳಿದ್ರೆ, ಡಿಲೇಡ್ ಫುಡ್ ಹ್ಯಾಬಿಟ್ಸ್. ನೀವು ರೆಗ್ಯುಲರಾಗಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಊಟ ಮಾಡೋರು, ಅದು ಡಿಲೇ ಮಾಡಿದ್ರೆ ಆ್ಯಸಿಡ್ಸ್ ಆಟೋಮ್ಯಾಟಿಕಾಗಿ ಕಣ್ಣು ಮುಚ್ಕೊಂಡು ಸೆಕ್ರೇಟ್ ಆಗೋಯಿತು. ಸೊ ಅದರಿಂದ ಏನಾಯಿತು, ನಿಮಗದು ಎರೋಷನ್ಸ್ ಆಗಿ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೆಲ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಇದರಿಂದ. ಸೊ ಸೆಕೆಂಡ್ ಥಿಂಗ್,
ನೀವು ತೊಗೊಂಡಿರುವಂಥದ್ದು ಅಥವಾ ನೀವು ರೆಗ್ಯುಲರಾಗಿ ತೊಗೊಳುವಂಥ ಮೆಡಿಕೇಷನ್ಸ್ಗಳಿಂದನೂ ಎಸಿಡಿಟಿ ಆಗುವಂಥ ಸಾಧ್ಯತೆಗಳಿದೆ. ಸೊ ಅದರಿಂದ ನೀವು ತೊಗೊಳ್ತಾರೋ ಮೆಡಿಸಿನ್ನ ಕ್ರಮವಾಗಿ ತೊಗೊಳೋದನ್ನು ನಾವು ಹೇಳ್ತೀನಿ. ಅಂಡರ್ಲೈನಿಂಗ್ ಲಾಡ್ ಆಫ್ ಮೆಡಿಕಲ್ ಕಂಡೀಷನ್ಸ್, ಡಯಾಬಿಟಸ್, ಹೈಪರ್ ಟೆನ್ಷನ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರಬಹುದು. ಸೊ ನಿಮ್ಗೆ ಈ ಥರದ ಇಶ್ಯೂಸು, ಪ್ಯಾನ್ಕ್ರಿಯಾಟಿಕ್ ಇಶ್ಯೂಸ್ ಇದ್ದಾಗ ಏನಾಗುತ್ತೆ, ನಿಮಗೆ ಎಸಿಡಿಟಿ ಅನ್ನೋದನ್ನು ಅಸೋಸಿಯೇಟಿವ್ ಆಗಿ ಅಥವಾ ಬೂನಾಗಿ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. ಸೊ ದಿಸ್ ಇಸ್ ಒನ್ ಕಂಡೀಷನ್. ಇನ್ನೊಂದು, ನಿಮ್ಮ ಒಂದು ಎರಾಟಿಕ್ ಡಯಟ್ ಪ್ಯಾಟರ್ನ್. ಯಾರೋ ಹೇಳಿದ್ರು ನೀವು ಕಾರ್ಬೋಹೈಡ್ರೇಟ್ ಕಮ್ಮಿ ತಿನ್ನಬೇಕು, ಪ್ರೋಟೀನ್ ತಿನ್ನಬೇಕು. ಇಸ್ ಇಟ್ ಸೂಟಿಂಗ್ ಯು? ನೋ. ಫ್ಯಾಟನ್ನು ಕಡಿಮೆ ತಿನ್ನಿ, ಕಾರ್ಬೋಹೈಡ್ರೇಟ್ ಜಾಸ್ತಿ ಮಾಡಿ ಅಂತ ಹೇಳಿದ್ರು. ಇಸ್ ಇಟ್ ಸೂಟಿಂಗ್ ಯು? ನೋ. ಆ್ಯಂಡ್ ಸರ್ಟನ್ ಫುಡ್ಸ್ ಆಲ್ಸೋ ವುಡ್ ನಾಟ್ ಸೂಟ್ ಯು. ವೆಜಿಟೇಬಲ್ಸ್ ಆರ್ ಎನಿ ಕುಕ್ಡ್ ಫುಡ್ ಮೈಟ್ ನಾಟ್ ಸೂಟ್ ಯು. ದ್ಯಾಟ್ ವುಡ್ ಗಿವ್ ಯು ಅನ್ ಎಲರ್ಜಿ ಆರ್ ಅನ್ ಎಸಿಡಿಕ್ ರಿಫ್ಲೆಕ್ಸ್ ಡಿಸಾರ್ಡರ್ ಬರಬಹುದು. ಆ ಥರದಾದಾಗ ಊಟ ತಿಂಡಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ಏಜ್ ಗ್ರೂಪಲ್ಲಿ ನಾವು ಇದನ್ನು ನೋಡ್ತೀವಿ ಅಂತೇಳಿ ಒಂದನ್ನು ಕೇಳಿದಾಗ, ಇಟ್ ಈಸ್ ನಾರ್ಮಲಿ ಸೀನ್ ಇನ್ ಟೀನೇಜ್ ಲೆವೆಲಿಂದ ಮೇಲಕ್ಕೆ ನಾವು ಎಸಿಡಿಟಿನ ಹೆಚ್ಚಾಗಿ ನಾವು ನೋಡ್ತೀವಿ. ಯಾಕಂದರೆ ಒಂದು ಡಿಲೇಡ್ ಫುಡ್ ಹ್ಯಾಬಿಟ್ಸ್, ಚೂಸಿಂಗ್ ಆಫ್ ದಿ ಫುಡ್ಡನ್ನು ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೆಕೆಂಡ್ ಥಿಂಗ್ ಅಂತೇಳಿದ್ರೆ ಪ್ರೆಷರು, ಟೆನ್ಷನ್ನು, ಪರ್ಫಾರ್ಮೆನ್ಸ್ ಪ್ರೆಷರು, ಸ್ಟ್ರೈನು ಎಲ್ಲದನ್ನು ಈ ಟೀನೇಜ್ ಲೆವೆಲಿಂದನೇ ಹೆಚ್ಚಾಗ್ತಾ ಬರುತ್ತೆ. ಮಕ್ಕಳಲ್ಲೂ ಕೂಡ ಇಲ್ಲ ಅಂತೇಳಿಲ್ಲ, ಮಕ್ಕಳಲ್ಲಿದೆ, ಬಟ್ ಅಷ್ಟು ಮಟ್ಟಿಗೆ ಹೊರಗಡೆ ಬರೋದಿಲ್ಲ. ಅವರು ಊಟ ಮಾಡೋಕ್ಕಾಗದೆ ವಾಮಿಟ್ ಮಾಡಿದಾಗ, ನೀವು ನೀರು ಫೋರ್ಸ್ಫುಲ್ಲಾಗಿ ಕೊಟ್ಟಾಗ ವಾಮಿಟ್ ಮಾಡಿದಾಗ ಯು ಶುಡ್ ಅಂಡರ್ಸ್ಟ್ಯಾಂಡ್ ದೇ ಆರ್ ಸಫರಿಂಗ್ ವಿತ್ ಎಸಿಡಿಟಿ. ಇದು ಒಂದು ಐಡೆಂಟಿಫಿಕೇಷನ್ ಫೀಚರ್ಸ್ ಚಿಕ್ಕ ಮಕ್ಕಳಲ್ಲಿ ಆದಾಗ. ಸೊ ಅದೇ ಥರನೇ ದೊಡ್ಡವರಲ್ಲಿ ಸ್ಟ್ರೈನ್ಗಳನ್ನು ತೊಗೊಳೋದ್ರಿಂದ ಎಸಿಡಿಟಿ ಆಗುವಂಥದ್ದಿದೆ. ವಯಸ್ಸಾದವರಲ್ಲಿ ಎಸ್ ಇದೆಲ್ಲ ಅನುಭವಿಸ್ಕೊಂಬಂದಿರ್ತಾರೆ, ಮೇಂಟೈನ್ ಆಗಿರಲ್ಲ, ಅದರಿಂದ ದೇ ಸಫರ್ ಮೋರ್. ಅದರಿಂದ ಯಾವುದೇ ಏಜ್ ಗ್ರೂಪ್ ಅವರನ್ನು ಬಿಟ್ಟಿಲ್ಲ ಇದು. ಯಾವುದೇ ಒಂದು ಮೇಲ್ ಆಗಲಿ ಫಿಮೇಲ್ ಆಗಲಿ ಕೇಡರ್ಗಳನ್ನು ಇದು ಬಿಟ್ಟಿಲ್ಲ ಇದು. ಈಗ ಚಿಕಿತ್ಸೆಗೆ ಹೋಗಬೇಕು ಅಂದರೆ ಹೇಗೆ? ಸೊ ಹೋಮಿಯೋ ಕೇರಲ್ಲಿ ನಾವು ಮಾಡುವಂಥ ಚಿಕಿತ್ಸೆನ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಸಿಮ್ಟಮ್ಗಳನ್ನು ಮೊದಲು ಗ್ಯಾದರ್ ಮಾಡ್ತೀವಿ. ಅದರ ನಂತರ ಮೆಡಿಕೇಷನ್ ಹಿಸ್ಟ್ರಿನ ಗ್ಯಾದರ್ ಮಾಡ್ತೀವಿ. ಪೇರೆಂಟಲ್ ಹಿಸ್ಟ್ರಿ ಅಂದರೆ ತಂದೆ ತಾಯಿಯ ಹೆಲ್ತ್ ಹಿಸ್ಟ್ರಿನ ಗ್ಯಾದರ್ ಮಾಡ್ತೀವಿ. ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ಥೆರಪಿಗೆ ಜೆನೆಟಿಕಲ್ ಸಪೋರ್ಟ್ ಕೊಡೋದಕ್ಕೆ, ತಿಳ್ಕೊಳೋದಕ್ಕೋಸ್ಕರ ತೊಗೊಳ್ತೀವಿ. ಯಾಕಂದರೆ ಕಾಂಪ್ಲಿಕೇಶನ್ಗೆ ಹೇಗೆ ಲೀಡ್ ಆಗಿದ್ದಾರೆ ಅಂತ ನೋಡೋದಕ್ಕೆ ಬೇಕಾಗುತ್ತೆ ಇಲ್ಲಿ. ಸೊ ಸೆಕೆಂಡ್ ಥಿಂಗ್, ಆ ಪೇಷಂಟನ್ನ, ಯಾವುದೇ ಒಂದು ಪೇಷಂಟ್ ಆಗಲಿ, ಅವರ ದಿನಚರಿ ತೊಗೊಳ್ತೀವಿ. ಊಟ ತಿಂಡಿ ಅಭ್ಯಾಸಗಳನ್ನು ಕೇಳ್ತೀವಿ. ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಎಷ್ಟು ಗಂಟೆಗೆ ಮಲಗ್ತೀರಾ, ದಿನವೆಲ್ಲ ಏನು ಮಾಡ್ತೀರಾ, ಊಟ ತಿಂಡಿ ಹೇಗೆ ಮಾಡ್ತೀರಾ, ಯಾವ ಟೈಮಿಂಗಲ್ಲಿ ಮಾಡ್ತೀರಾ. ಲೈಫ್ ಸ್ಟೈಲ್ ಸಿಕ್ತು, ಡಯಟ್ ಅಡ್ವೈಸಿಗೆ ಡಯಟ್ ಪ್ಲ್ಯಾನ್ ಸಿಕ್ತು ನಿಮಗೆ. ಸೊ ನೆಸೆಸರಿ ಅಡ್ವೈಸಸ್ ಅಲ್ಲಿ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಮೆನ್ಸ್ಟ್ರುಯೇಷನ್ ಹಿಸ್ಟ್ರಿ, ಬಿಕಾಸ್ ಹಾರ್ಮೋನಲ್ ಆಲ್ಸೋ ದೇರ್ ಇಸ್ ಅ ಟ್ರಿಗರ್ ಇನ್ ಎಸಿಡಿಟಿ ಆ್ಯಂಡ್ ಗ್ಯಾಸ್ಟ್ರಿಕ್. ಯಾಕಂದರೆ ಫಸ್ಟ್ ಡೇ ಆಫ್ ದ ಪೀರಿಯಡ್ಸು ಸ್ವಲ್ಪ ಏನು ಅಷ್ಟೊಂದು ಡಿಸ್ಟರ್ಬ್, ಸೆಕೆಂಡ್ ಡೇಲಿ ಥರ್ಡ್ ಡೇಲಿ ನನಗೇನೂ ಊಟ ತಿಂಡಿ ಬೇಡ ಅಂತೇಳ್ಬಿಟ್ಟು ಡಯಟ್ ಅದನ್ನು ಫಾಸ್ಟಿಂಗ್ ಮಾಡೋದಕ್ಕೆ ಹೋಗ್ತಾರೆ. ಎಸಿಡಿಟಿಯಿಂದ ಸಫರ್ ಆಗಿ ವಾಮಿಟ್ ಜಾಸ್ತಿಯಾಗಿ ಸಂಕಟ ಎಲ್ಲ ಜಾಸ್ತಿ ಆಗುತ್ತೆ. ಆಮೇಲಿಂದ ಈ ನಡುವೆ ನಾವು ನೋಡಿದ್ದೀವಿ, ಲೆಮನ್ ಟೀ ಕುಡಿತಾರೆ ಅಥವಾ ಬೇರೇನೋ ಕುಡಿತಾರೆ, ಎರಿಟೆಡ್ ಡ್ರಿಂಕ್ಸ್ ಕುಡಿತಾರೆ, ಐಸ್ ಕ್ರೀಮ್ ತಿಂತಾರೆ. ದಿಸ್ ಆಲ್ಸೋ ಮೈ ಟ್ರಿಗರ್ ಇಟ್. ಸೊ ಈ ಥರ ಹಾರ್ಮೋನಲ್ ಚೇಂಜಸ್ ನೋಡ್ತೀವಿ. ಆ್ಯಂಡ್ ಸೆಕ್ಷುವಲ್ ಎಕ್ಸ್ಟಸಿಸ್ನ ಇಬ್ಬರಲ್ಲೂ ಕೇಳ್ತೀವಿ, ಯಾಕಂದರೆ ದಟ್ ಇಸ್ ಆಲ್ಸೋ ಅನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಇಲ್ಲಿ ಆ ಒಂದು ಸೆಕ್ಷುವಲ್ ಒತ್ತಡದಿಂದ ಏನಾದರೂ ಆಯಿತಾ ಅಂದ್ರೂ ಎಸಿಡಿಟಿಯ ಕಾರಣಗಳಲ್ಲಿ ಸಫರ್ ಆಗುವಂಥದ್ದಿದೆ. ಅದನ್ನು ಡೀಟೇಲ್ ತೊಗೊಳ್ತೀವಿ. ಮನಸ್ಸಿನ ಒತ್ತಡ ಅಂತೂ ಇದ್ದೇ ಇರುತ್ತೆ ಎಸಿಡಿಟಿಯಲ್ಲಿ. ಸ್ಟ್ರೈನ್ ಆಯಿತು, ಯು ಡಿಲೇ ಯುವರ್ ಥಿಂಗ್ಸ್, ಆ್ಯಂಗ್ಸೈಟಿ ಆಯಿತು, ಭಯ ಆಯಿತು, ಯು ಸ್ಟಾರ್ಟ್ ವಿತ್ ಇಟ್. ಸೊ ಅದರಿಂದ ಮನಸ್ಸಿನ ಬಗ್ಗೆನೂ ಡೀಟೇಲ್ ತಗೊಂಡು ಉದ್ದಾಗಲಗಳನ್ನೆಲ್ಲ ಲೆಕ್ಕಾಚಾರ ಹಾಕಿ ನಿಮಗೊಂದು ಮೆಡಿಕೇಷನ್ನ ನಾವು ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಇದನ್ನೊಂದು ಕೋರ್ಸ್ ಪ್ಯಾಟರ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ನಿಮ್ಮ ಸಿಮ್ಟಮ್ ರಿಡಕ್ಷನ್ಸ್ ಪ್ರಕಾರವಾಗಿ ನಾವು ಟ್ರೀಟ್ಮೆಂಟ್ನ ಫಾಲೋ ಆನ್ ಮಾಡ್ತಾ ಹೋಗ್ತೀವಿ. ಸೊ ಇದರ ಜೊತೆಯಲ್ಲಿ ಒಂದು ಪ್ಲ್ಯಾನ್ಡ್ ಬೇಸಿಕ್ ಡಯಟನ್ನು ಕೂಡ ಹೇಳ್ತಾ ಬರ್ತೀವಿ. ಸೊ ಇದೇ ಥರ ಮಾಡ್ಕೊಂಡು ಹೋಗೋದನ್ನು, ಈ ಥೆರಪಿನ ನಾವು ಹೋಮಿಯೋ ಕೇರಲ್ಲಿ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ತಜ್ಞ ವೈದ್ಯರ ಈ ಎಲ್ಲ ಸಲಹೆಗಳಂತೆ ಅಸಿಡಿಟಿ ಸಮಸ್ಯೆಯಿಂದ ಪಾರಾಗಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.